ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಅಮ್ಮನ ಮನೇಲಿ ಪಿತೃಪಕ್ಷದ ಹಬ್ಬ ಇತ್ತು. ಸೊ ಹಾಗಾಗಿ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಬೇಗ ಸ್ನಾನ ಮಾಡಿ ಬೇಗ ವಾರ ಮಾಡಿ ಹೊರಟೆ. ಅಮ್ಮನ ಮನೇಲೂ ವಾರ ಎಲ್ಲ ಆಗಿತ್ತು. ಬುಬ್ಬು ನೋಡಿ ಹಾಯ್ ಮಾಡೋಕ್ಕೆ ಹೋಗಿ ಬರ್ತಾ ಇದ್ದೀನಿ. ಸೊ ಹಾಗೆ ಅಮ್ಮ ಎಲ್ಲ ಬಿಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಮತ್ತೆ ಮಟನ್ ತರಬೇಕಿತ್ತು. ಸೊ ಬಿರಿಯಾನಿಗೆ ಸ್ವಲ್ಪ ಮಟನ್ ತರಬೇಕಿತ್ತು ಅಂದ್ಬಿಟ್ಟು ಮತ್ತೆ ಹೋಗಿದ್ದಾರೆ. ಸೊ ಇಲ್ಲಿ ನೋಡಿ ಬ್ಲೆಡ್ ಎಲ್ಲ ಬೇಯ್ತಾ ಇದೆ. ನಮ್ಮ ಮನೆಯಲ್ಲೆಲ್ಲ ಜಾಸ್ತಿ ನಾನ್ ವೆಜ್ಜೇ ಯೂಸ್ ಮಾಡೋದಲ್ವ. ಸೊ ಹಾಗಾಗಿ ನಾನ್ ವೆಜ್ ಬ್ಲೆಡ್ಡು ಆಮೇಲೆ ಚಿಕನ್ ಆ್ಯಂಡ್ ಮಟನ್ ಎಲ್ಲ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ ಎಲ್ಲ ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಮ್ಮ ಸುನಿಯಕ್ಕ ಅಂತೂ ಫಾಸ್ಟಾಗಿ ಎಲ್ಲ ಬಿಡಿಸಿ ಕೊಡ್ತಾ ಇದ್ಲು. ನಾನು ಕೂಡ ಎಲ್ಲ ಬಿಡಿಸ್ಕೊತಿದ್ದೆ. ಅಷ್ಟೊತ್ತಿಗೆ ಅಮ್ಮ ಬಂದು ಟಿಫನ್ ತಿನ್ನಿ ಅಂತ ಬೈದರು. ಹಾಗೆ ಟಿಫನ್ ಎಲ್ಲ ತಿಂದ್ಕೊಂಡು ಒಂದು ಚಿಕ್ಕನುಂಡೆ ಇತ್ತು ಅಂದ್ಬಿಟ್ಟು ತಿನ್ಕೊಂಡು ಕೂತಿದ್ದೀನಿ. ನಮ್ಮಮ್ಮ ನೋಡಿ ಎಷ್ಟು ಬೇಗ ಪ್ರತಿಯೊಂದು ಮಾಡುತ್ತೆ. ಆ್ಯಂಡ್ ನಾನ್ ವೆಜ್ ಅಡುಗೆ ಅಂತೂ ಬೇಗ ಮಾಡ್ತಾಯಿತ್ತು ನಮ್ಮಮ್ಮ. ನಮ್ಮ ತೋಷಿ ಅಂತೂ ಒಂಥವ ಕೂರ್ತಾ ಇರಲಿಲ್ಲ, ಒಂಥವ ನಿಲ್ತಾ ಇರಲಿಲ್ಲ. ತುಂಬ ಆಟ ಆಡ್ತಿದ್ದ. ಎಲ್ಲಿ ಕುತ್ಕೊಂಡ್ರು ಅಲ್ಲೇ ಬರೋದು, ಏನು ಕೆಲಸ ಮಾಡೋಕ್ಕೋದ್ರೂ ಅವನೇ ಬರ್ತಾಯಿದ್ದ. ಸೊ ಸುನಿತಕ್ಕ ಅಂತೂ ಎಲ್ಲರಿಗೂ ರೇಗಿಸ್ಕೊಂಡು ಇದು ಮಾಡಿಕೊಂಡೇ ಇರುತ್ತೆ. ತಾನು ಕೆಲಸ ಮಾಡಲ್ಲ, ಮಾಡೋರಿಗೂ ಕೆಲಸ ಮಾಡೋಕ್ಕೆ ಬಿಡಲ್ಲ, ಆ ಥರ. ಸೊ ನಮ್ಮ ಬುಬ್ಬು ನೋಡಿ ಹೇಗೆ ರಿಯಾಕ್ಷನ್ಸ್ ಎಲ್ಲ ಕೊಡ್ತಾ ಇದ್ದಾನೆ. ಸೊ ನಮ್ಮ ಏನೋ ತಗೋಬಾ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ನೋಡಿ ಎಲ್ಲ ಹೆಚ್ಚೋದಿಲ್ಲ, ವಿಡಿಯೋ ಮಾಡು ಅಂತ ಯಾವಾಗಲೂ ಫೋರ್ಸ್ ಮಾಡ್ತಾನೇ ಇರ್ತಾಳೆ. ಹೆಚ್ಚು ಅಂದರೆ ನೀಟಾಗಿ ಹೆಚ್ಚೋದು ಇಲ್ಲ, ಅದರಲ್ಲಿ ಓವರ್ ಆ್ಯಕ್ಟಿಂಗ್ ಬೇರೆ ಮಾಡುತ್ತೆ ಜಾಸ್ತಿ. ಆ್ಯಂಡ್ ನಮ್ಮನೇಲಿ ಏನೇ ಫಂಕ್ಷನ್ ಆಗಲಿ ಏನೇ ಆಗಲಿ ಎಲ್ಲ ನಾವು ಬಾಡಿಗೆ ಮನೆ ಆ್ಯಂಡ್ ನಾವೇ ಸೇರ್ಕೊಂಡು ಎಲ್ಲನೂ ಪ್ರತಿಯೊಂದೂ ಮಾಡೋದು. ನೋಡಿ ನಮ್ಮದು ಕಡೆಸೆಲ್ಲ ನೀಟಾಗಿ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಸಾಕಪ್ಪ ಅನ್ನೋ ಥರ ಆಗಿತ್ತು. ಗ್ಯಾಪಲ್ಲಿ ಹಾಗೆ ಸ್ವಲ್ಪ ಟೀ ಕೂಡ ಅಮ್ಮ ಮಾಡಿಕೊಟ್ಟಿತ್ತು. ಆ್ಯಂಡ್ ಈ ಕಡೆ ಒಂದು ಕಡೆ ಬೋಟಿ ಫ್ರೈಗೆ ಇಟ್ಕೋತಾ ಇದ್ದರೆ, ಇನ್ನೊಂದು ಕಡೆ ಆ್ಯಂಡ್ ಬಿರಿಯಾನಿ ಕೂಡ ರೆಡಿ ಮಾಡ್ಕೋತಾ ಇದ್ದೆ. ಬಿರಿಯಾನಿ ಒಂದು ವಿಸಲ್ ಮಾತ್ರ ಕೂಗಿಸ್ಕೊಂಡ್ಬಿಟ್ಟು ಆಮೇಲೆ ಪಾತ್ರೆಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬೆಳಗ್ಗೆಯಿಂದ ಅದು ಇದು ಹೆಚ್ಚೋದೇ ಆಗಿತ್ತು. ಸಾಕಾಗ್ತಾಯಿತ್ತು. ಈ ವರ್ಷ ತುಂಬ ಸಿಂಪಲ್ಲಾಗಿ ಹಬ್ಬ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ವಿ. ಈ ಕಡೆ ಇನ್ನೊಂದು ಕಡೆ ಸಾಂಬಾರು ಕೂಡ ಕುದಿಯೋಕ್ಕಿಟ್ಟಿದ್ವಿ. ಒಂದೇ ಸ್ಟವ್ ಇತ್ತು, ಇನ್ನೊಂದು ಸ್ಟವ್ ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಅಪ್ಪಾಜಿ ತರ್ತೀನಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಇದೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ನೋಡಿ ನಮ್ಮ ಮಟನ್ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಸೊ ಎಲ್ಲ ಗ್ಯಾಸ್ ಎಲ್ಲ ಬಂದಮೇಲೆ ಫಿಟ್ ಮಾಡೋಕ್ಕೋದ್ರೆ ಅಲ್ಲಿ ಬುಸ್ ಅಂತ ಮೇಲೇ ಬೆಂಕಿನೇ ಬರ್ತಾಯಿತ್ತು. ಹಾಗೋ ಹೀಗೋ ಮಾಡಿ ಹೇಗೋ ಒಂದು ಫಿಕ್ಸ್ ಮಾಡೇ ಬಿಟ್ಟರು ನಮ್ಮಮ್ಮ ಯಾವುದೇ ಕೆಲಸ ಒಂದು ಕೈಲಿ ಹಿಡಿದ್ರೆ ಅದನ್ನು ಬಿಡಲ್ಲ, ಆ ಥರ. ಸೊ ಫೈನಲಿ ಫಿಟ್ ಆಯಿತು. ಫಿಟ್ಟೆಲ್ಲ ಆದಮೇಲೆ ಅಡುಗೆ ಕೂಡ ಬೇಗನೆ ಸ್ಟಾರ್ಟ್ ಆಯಿತು. ಈರುಳ್ಳಿ ಕಲಿಯಾಗೈತೆ, ಈರುಳ್ಳಿ ತರಕ್ಕೆ ಹೋಗ್ತಾ ಇದ್ದೀವಿ. ಮರ್ಯಾದೆ ಈರುಳ್ಳಿ ತರಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಹಿಂಗೆ ಲಾಕ್ ಮಾಡ್ಕೊಂಡಿದ್ದಿ? ಸಾಕಾಗ್ತೈತೆ ಚಿಕನ್ ಮಟನ್ ಬೇಯಿಸೋದು ನಮ್ಗಂತೂ, ಅಲ್ವಾ ಸನೇ? ತಿನ್ಬೇಕಲ್ಲ, ನಾವು ತಿನ್ನೋದು ಇಲ್ಲ, ಸ್ವಲ್ಪ ಅಷ್ಟೇ ತಿನ್ನೋದು. ಟೇಸ್ಟಿ ಎಲ್ಲ ಟೇಸ್ಟ್ ನೋಡೋದು. ನಮ್ಮಮ್ಮ ಸಕ್ಕದಾಗಿ ನಾನ್ ವೆಜ್ ಮಾಡ್ತಾರೆ. ಇವತ್ತು ನಾನು ಸುನಿ ಪಕ್ಕ ತಿಂತೀವಿ ನೋಡಿ. ಫೈನಲಿ ಈರುಳ್ಳಿ ಎಲ್ಲ ತೊಗೊಂಬಂದ್ವಿ. ಫಸ್ಟೇ ತಂದಿದ್ವಿ ಈರುಳ್ಳಿ, ಖಾಲಿ ಆಗಿತ್ತು. ಮತ್ತೆ ಇನ್ನೊಂದು ಸತಿ ಮತ್ತೆ 5 kg ತರೋಕ್ಕಂತ ಹೋಗಿದ್ವಿ ಅಷ್ಟೇ. ಬಂದಮೇಲೆ ಚಿಕನ್ ಫ್ರೈಗೆಲ್ಲ ನಮ್ಮಮ್ಮ ಇಟ್ಕೊಟ್ಟಂಗೆಲ್ಲ ಮಸಾಲೆ ಎಲ್ಲ ಕಲಸಿ ನಾನೇ ಹಾಕ್ತಾಯಿದ್ದೆ. ನಮ್ಮಮ್ಮ ಎಲ್ಲ ರುಬ್ಕೊಟ್ಟಿತ್ತು. ಆ್ಯಂಡ್ ತಿರುಗಿಸಿರೋದು, ಒಗ್ಗರಣೆ ಹಾಕಿರೋದು ಮಾತ್ರ ನಾನು, ಇನ್ನೆಲ್ಲ ನಮ್ಮಮ್ಮನೇ ಮಾಡಿದ್ದು. ಜಸ್ಟ್ ನಾನು ಒಗ್ಗರಣೆ ಹಾಕ್ಬಿಟ್ಟು ಬೇಯಿಸಿದ್ದೆ ಅಷ್ಟೇ ನಮ್ಮ ಕೆಲಸ ಆಗಿತ್ತು. ಆ್ಯಂಡ್ ಪ್ರತಿಯೊಂದಲ್ಲೂ ಅಷ್ಟೇ ನಮ್ಮಮ್ಮ ಪಿತೃಪಕ್ಷದಲ್ಲಿ ಪ್ರತಿಯೊಂದು ಎಲ್ಲ ಥರ ನಾನ್ ವೆಜ್ ಮಾಡ್ತಾರೆ, ಎಲ್ಲ ಥರ ನಾನ್ ವೆಜ್ ಮಾಡಿ ಅಡುಗೆ ಇಡ್ತಾರೆ. ಈ ಸತಿ ಅಂತೂ ತುಂಬ ಸಿಂಪಲ್ಲಾಗೇ ಮಾಡಿದ್ವಿ, ಆ ನೆಂಟರಿಗೂ ಹೇಳಿರಲಿಲ್ಲ. ಸಲಿ ಎಲ್ಲ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ರಿಲೇಷನ್ಸ್ ಎಲ್ಲ ಬರ್ತಾಯಿದ್ವಿ. ಈ ಸತಿ ಅಂದರೆ ಯಾರಿಗೂ ಹೇಳಿಲ್ಲ, ನಾವೇ ನಮ್ಮ ಬಾಡಿಗೆ ಮನೆಯವ್ರನ್ನ ಅಷ್ಟೇ ನಾವೇ ಮಾಡಿದ್ದಾಯಿತು, ಸಿಂಪಲ್ಲಾಗಿ ಹಬ್ಬ ಮಾಡಿದ್ದಾಯಿತು. ಆ್ಯಂಡ್ ಅಷ್ಟು ಅಮ್ಮ ಬಂದುಬಿಟ್ಟು ಇನ್ನೂ ಬಿರಿಯಾನಿ ಏನೋ
ಕೂತ್ಕೊಂಡು ನಮ್ಮಮ್ಮ ಒಂದು ಸತಿ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಮಾಡೇ ಮಾಡ್ತಾರೆ. ತುಂಬ ನಮ್ಮಮ್ಮ ಪ್ರತಿಯೊಂದೇ ಆಗಲಿ, ಯಾವುದೇ ಆಗಲಿ, ಏನೇ ಆಗಲಿ, ಯಾವುದೇ ಫಂಕ್ಷನ್ ಆಗಲಿ, ಏನೇ ಆಗಲಿ, ನಾನ್ ವೆಜ್ ಅಂದರೆ ಮುಂದಾಗಿರ್ತಾರೆ. ಆ್ಯಂಡ್ ಪ್ರತಿಯೊಂದು ಥರ ನಾನ್ ವೆಜ್ ಅಡುಗೆ ಕೂಡ ಮಾಡ್ತಾರೆ. ಪಾಪ ಎಲ್ಲನೂ ನಮ್ಮಮ್ಮನೇ ಮಾಡುತ್ತೆ. ಆ್ಯಂಡ್ ನಾವು ಮಾಡ್ದೋ ಅಂದ್ಕೊಂಡು ಓಡಾಡ್ತೀವಿ. ಬಟ್ ನಮ್ಮಮ್ಮ ಯಾವುದೇ ವಿಷಯ ಥರ ಆಗಲಿ ಯಾವುದೇನು ವಿಚಾರ ಮಾಡ್ಕೊಳ್ಳಲ್ಲ. ಆ್ಯಂಡ್ ಇವ್ನು ನೋಡಿ ಎಲ್ಲ ರೂಮಲ್ಲಿರೋದು ಹಾಲು ತಂದು ಎಲ್ಲರಿಗೂ ಕೊಡ್ತಾ ಇರ್ತಾನೆ ಆ್ಯಂಡ್ ತೋರಿಸ್ತಾ ಇರ್ತಾನೆ. ಈ ನಡುವೆ ಅಂದರೆ ತುಂಬ ತೀಟೆ ಆಗಿದ್ದಾನೆ. ಆ್ಯಂಡ್ ಎಲ್ಲ ಆದಮೇಲೆ ಸ್ವಲ್ಪ ಊಟ ಮಾಡೋಣ ಅಂದ್ಬಿಟ್ಟು ಊಟ ಮಾಡ್ಕೊತಿದ್ವಿ. ಅಮ್ಮ ನೋಡಿ ತೋಷಿಗೆ ಮಾಡಿರೋ ಉಪ್ಪಿಟ್ಟು ತಿಂತಾ ಇದ್ದಾರೆ. ನಾನು ಸ್ವಲ್ಪ ಅನ್ನ ಸಾಂಬಾರು ತಿನ್ಕೊಂಡೆ. ಹಬ್ಬ ಫೈನಲಿ ಲಾಸ್ಟ್ ಒಂದು 5 ಗಂಟೆ ಟೈಮಿಗೆ ಎಲ್ಲ ರೆಡಿ ಆಯಿತು ನೋಡಿ. ಪ್ರತಿಯೊಂದು ಬ್ರೆಡ್ ಆ್ಯಂಡ್ ಚಿಕನ್ ಫ್ರೈ ಆ್ಯಂಡ್ ಬೋಟಿ ಫ್ರೈ ಆ್ಯಂಡ್ ಬಿರಿಯಾನಿ, ಮಟನ್ ಸಾಂಬಾರು, ಅನ್ನ, ಮುದ್ದೆ. ಇಲ್ಲಿ ಸಲಾಡೆಲ್ಲ ಹೆಚ್ಕೊತಾ ಇದ್ರು. ಹಾಗೆ ಅವರೆಲ್ಲ ಹೆಚ್ಕೊಳ್ಳೋ ಅಷ್ಟೊತ್ತಿಗೆ ನೆಲ ಕೂಡ ಒರೆಸ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನೆಲ್ಲ ಆಗೋಯಿತು. ಫೈನಲಿ ನಾನು ಹೋಗಿ ಫೇಸೆಲ್ಲ ವಾಶ್ ಮಾಡ್ಕೊಂಡು ನೀಟಾಗಿ ಬಂದೆ. ಆ್ಯಂಡ್ ಇನ್ನೇನು ತಾತಂಗೆ ಪೂಜೆ ಮಾಡಬೇಕು ಅಂತ. ಆ್ಯಂಡ್ ನಮ್ಮನೇಲಿ ನಮ್ಮ ತಾತಂಗೆ ಪೂಜೆ ಮಾಡೋದಂದರೆ ಏನೋ ಒಂಥರ ಖುಷಿ ಅಲ್ವಾ. ನಮ್ಮ ತಾತ, ನಮ್ಮ ಅಜ್ಜಿ ಆ ಥರ ಯೋಚನೆ ಮಾಡ್ತೀವಿ. ಆ್ಯಂಡ್ ನಮ್ಮಮ್ಮ ಎಲ್ಲ ಥರ ಜೋಡಿಸ್ತಾಯಿದ್ರು. ಹೂವು ಆಗಲಿ ಎಲ್ಲ ಯಾವ್ಯಾವ ಥರ ಏನೇನಿದೆ ಪ್ರತಿಯೊಂದು ಇಡ್ತಾರೆ ನಮ್ಮನೇಲಿ ಮಾಡೋದು ಒಂಥರ ಖುಷಿ ಆಗುತ್ತಪ್ಪ. ಹಬ್ಬ ಮಾಡೋದೇ ಒಂಥರ ಖುಷಿ ಆಗುತ್ತೆ. ನೋಡೋದು ಅಷ್ಟೇ, ಪ್ರತಿಯೊಂದು ಇಡ್ತೀವಿ. ಪ್ರತಿಯೊಂದು ಯಾವುದೇ ಥರ ಇದು ಮಾಡಲ್ಲ. ಆ್ಯಂಡ್ ನಮ್ಮಪ್ಪ ಕೂಡ ಯಾವ್ದ್ಯಾವುದು ಅಂತ ಇಟ್ಟು ಅವರೇ ಫಸ್ಟ್ ಪೂಜೆ ಮಾಡೋದು. ಎಲ್ಲರೂ ಪೂಜೆ ಮಾಡಿದ್ಮೇಲೆ ನಾವು ಕೂಡ ಪೂಜೆ ಮಾಡಿದ್ವಿ. ಚೆನ್ನಾಗಿ ಧೂಪ ಕೂಡ ಹಾಕಿದ್ವಿ. ಧೂಪ ಎಲ್ಲರೂ ಹಾಕಿಬಿಟ್ಟು ಲಾಸ್ಟಿಗೆಲ್ಲ ಆಚೆ ಹೋಗ್ಬೇಕಿತ್ತಲ್ಲ. ಸೊ ಹಾಗಾಗಿ ಧೂಪಕ್ಕೆ ಬೇಗ ನಾನೇ ಚಿಪ್ಪೆಲ್ಲ ಸುತ್ತಿ ಬೇಗ ರೆಡಿ ಮಾಡಿ ಹೋಗಿ ಎಲ್ಲ ಆಚೆ ಹೋಗಿ ಬಂದು ಕೂತಿದ್ವಿ. ನಮ್ಮಮ್ಮ ಕಬಾಬ್ಗೆ ಎಣ್ಣೆ ಏನೋ ಇಟ್ಟಿದ್ರು. ಅಷ್ಟೊತ್ತಿಗೆ ಸುಮ್ಮನೆ ಒಂದು 5 ನಿಮಿಷ ಕುತ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದೆ. ಆ್ಯಂಡ್ ನಮ್ಮ ಪಾಪ ನೋಡಿ ಅಂಗಡಿಯಿಂದ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದಾರೆ. ಆ್ಯಂಡ್ ಎಲ್ಲ ಆದಮೇಲೆ ಊಟನೂ ಎಲ್ಲರಿಗೂ ಬಡಿಸಿದ್ವಿ. ಆ್ಯಂಡ್ ನಮ್ಮದೇನಿದ್ರು ಸೈಡ್ಸ್ ಅಷ್ಟೇ ಬಡಿಸೋದು. ಪ್ರತಿಯೊಂದು ಮಟನಿಂದ ಹಿಡಿದು ನಮ್ಮ ಮಮ್ಮಿನೇ ಹಾಕೋದು. ಆ್ಯಂಡ್ ನಾವು ಕೂಡ ನಾನು ಸ್ವಲ್ಪ ಬಿರಿಯಾನಿ ತಿಂದೆ, ಅಷ್ಟಕ್ಕೆ ಸಾಕಾಯಿತು. ಇನ್ನು ನಮ್ಮ ಆಂಟಿಯವರೆಲ್ಲ ಊಟ ಮಾಡಿದ್ಮೇಲೆ ನಾವು ಲಾಸ್ಟ್ ಊಟ ಮಾಡ್ಕೊಂಡಿದ್ದು. ಫೈನಲಿ ಎಲ್ಲ ಊಟ ಎಲ್ಲ ಆಯಿತು. ಆ್ಯಂಡ್ ಈಗ ನೋಡಿ ತುಂಬ ಕಿಂಡಲ್ ಮಾಡ್ತಾಳೆ ನಮ್ಮ ಸುಮ್ಮನೆ ಯಾವುದೇ ಫಂಕ್ಷನ್ ಆಗಲಿ ಏನೇ ಆಗಲಿ ಅವಳೇ ಮುಂದಾಗಿರ್ತಾಳೆ. ಅದೊಂದು ಖುಷಿ ಆಗುತ್ತೆ. ಎಲ್ಲದರಲ್ಲೂ ಅವಳೇ ಮುಂದಾಗಿ ನುಗ್ಗಿ ಮಾಡ್ತಾಳೆ. ಎಲ್ಲ ಆದಮೇಲೆ ಫೈನಲಿ ನಾನಂತೂ ಸ್ವಲ್ಪ ಸ್ಪ್ರೈಟ್ ಕುಡ್ದೆ. ಅಷ್ಟೊತ್ತಿಗೆ ನಮ್ಮ ಪಾಪ ಅಂತೂ ಹೋಗ್ಬಿಟ್ರು ಮನೆಗೆ. ನಮ್ಮ ಬುಬ್ಬು ಅಂತೂ ಹಾಗೆ ಮಲ್ಕೊಂಡೇ ಬಿಟ್ಟ. ಸೊ ಲಾಸ್ಟಿಗೆ ಸ್ಪ್ರೈಟ್ ಕುಡಿದ್ಬಿಟ್ಟು ನಾನು ಹೋಗ್ತೀನಪ್ಪ ಅಂತ ಹೊರಟು ಬಂದೆ. ಸಾಕಾಗ್ಬಿಟ್ಟಿತ್ತು ಬೆಳಿಗ್ಗೆ.